ಸಿದ್ದರ ಬೆಟ್ಟ ನವಗ್ರಹ ವನಕ್ಕೆ ಬೆಂಕಿ, ನೂರಾರು ಔಷಧಿ ಗಿಡಮೂಲಿಕೆಗಳು ಭಸ್ಮ. ಸಸ್ಯ ಸಂಜೀವಿನಿ ಕ್ಷೇತ್ರದಲ್ಲಿ ಅಗ್ನಿ ಅವಘಡ, ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ. ಬೆಂಕಿಯ ಆರ್ಭಟಕ್ಕೆ ಪ್ರಾಣಿ ಪಕ್ಷಿಗಳ ಸಂಕುಲ ಸರ್ವನಾಶ. ಹೌದು ವೀಕ್ಷಕರೇ, ಕೊರಟಗೆರೆ ತಾಲೂಕಿನ ಐತಿಹಾಸಿಕ ಪುಣ್ಯಸ್ಥಳ ಸಿದ್ದರ ತಪೋವನ ಎಂದೇ ಕರೆಯಲ್ಪಡುವ ಸಿದ್ದರ ಬೆಟ್ಟದಲ್ಲಿ ನಡೆದ ಘಟನೆ ಇದು. ಆಯುರ್ವೇದಿಕ್ ದಿವ್ಯ ಔಷಧಿಗಳ ಸಸ್ಯಕಾಶಿಯಲ್ಲಿ ಭೀಕರ ಬೆಂಕಿ ಕಾಣಿಸಿದೆ. ಬಿರು ಬಿಸಿಲಿನ ತಾಪ ಪ್ರತಿದಿನ ಹೆಚ್ಚಾಗುತ್ತಿದ್ದು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಪ್ರದೇಶವನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಆದರೆ ಕೊರಟಗೆರೆ ವಲಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬೆಂಕಿ ಬಿದ್ದರೂ ಪತ್ತೆ ಇಲ್ಲ. ಕಾಡ್ಗಿಚ್ಚಿನ ಆರ್ಭಟಕ್ಕೆ ಪ್ರಾಣಿ ಪಕ್ಷಿಗಳ ಸಂಕುಲ ಸರ್ವನಾಶವಾಗುತ್ತಿದೆ. ಧಾರ್ಮಿಕ ವನಕ್ಕೆ ರಕ್ಷಣೆಯೂ ಇಲ್ಲ, ಕಿಡಿಗೇಡಿಗಳಿಂದ ನೆಮ್ಮದಿಯೂ ಇಲ್ಲ ಎನ್ನುವಂತಾಗಿದೆ. ನವಗ್ರಹ ವನದ ಅಭಿವೃದ್ಧಿಯೂ ಇಲ್ಲ, ಪಾಲನೆ ಪೋಷಣೆಯೂ ಇಲ್ಲ. ಅಲ್ಪ ಸ್ವಲ್ಪ ಉಳಿದ ಗಿಡಮೂಲಿಕೆ ಸಸ್ಯಗಳು ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬೆಂದು ಭಸ್ಮವಾಗುತ್ತಿವೆ. ಕೊರಟಗೆರೆಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬೆಂಕಿಯನ್ನು ನಂದಿಸುವಲ್ಲಿ ವಿಫಲರಾಗಿದ್ದಾರೆ. ಗಸ್ತು ಅರಣ್ಯ ಪಾಲಕ ವಿನೋದ್ ರಾಜ್ ತನ್ನ ಕೇಂದ್ರ ಸ್ಥಳದಲ್ಲಿ ಇರುವುದಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಅರಣ್ಯ ಇಲಾಖೆಯಲ್ಲಿ ಬೆಂಕಿ ವೀಕ್ಷಕ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಸಾವಿರಾರು ಹೆಕ್ಟೇರ್ ಅರಣ್ಯ ಪ್ರದೇಶ ದಿನನಿತ್ಯ ನಾಶವಾಗುತ್ತಿದೆ. ಸುಮಾರು 5 ಎಕರೆ ವಿಸ್ತೀರ್ಣದಲ್ಲಿರುವ ನವಗ್ರಹ ವನ ಸುಟ್ಟು ಬೂದಿಯಾಗಿದೆ. ತಿಮ್ಮಲಾಪುರ ಅಭಯಾರಣ್ಯ, ಸಿದ್ದರಬೆಟ್ಟ ಅರಣ್ಯ ಪ್ರದೇಶ, ಹಿರೇಬೆಟ್ಟ, ಕೋಳಿಕಲ್ಲು ಅರಣ್ಯ ಪ್ರದೇಶಗಳಲ್ಲಿ ಕಾಡ್ಗಿಚ್ಚಿನ ಬೆಂಕಿಗೆ ಕೆನ್ನಾಲಿಗೆಯಲ್ಲಿ ಬೇಯುತ್ತಿದೆ. ಇನ್ನಾದರೂ ಅರಣ್ಯ ಅಧಿಕಾರಿಗಳು ಹಾಗೂ ಅವರೊಂದಿಗೆ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಂಡು ಅರಣ್ಯದ ಸಂಪತ್ತನ್ನ ಹಾಗೂ ಸಂಜೀವಿನಿ ಕ್ಷೇತ್ರದ ಕಾಡು ಪ್ರಾಣಿಗಳನ್ನು ಉಳಿಸಿ ಬೆಳೆಸುವ ಕಡೆಗೆ ಗಮನ ಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ರಘುನಾಥ್, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.